guys, welcome back to my YouTube channel. ಈಗ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗಲಿದೆ. ರಕ್ಷಿತಾ ಅವರೇ ಪ್ರಾರಂಭಿಸಿ. ಬಿಗ್ ಬಾಸ್ ನಾನು ಮೋಹಿತ್ನ ನಾಮಿನೇಟ್ ಮಾಡಿದ್ದೀನಿ ಬಿಗ್ ಬಾಸ್. ಯಾಕೆ ಅಂದ್ರೆ ಮೋಹಿತ್ ತುಂಬಾ ಚೇಂಜ್ ಆಗಿದ್ದಾನೆ ಬಿಗ್ ಬಾಸ್. ಆಮೇಲೆ ಏನು ಮಾತಿದ್ದು ಇದು ಮಾಡ್ತಾ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಬಿಗ್ ಬಾಸ್. ಪ್ರತೀಕ್ಷಾನ ಸೇವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಿಗ್ ಬಾಸ್. ಯಾಕಂದ್ರೆ ಅವ್ಳು ನನ್ನ ಬೆಸ್ಟ್ ಫ್ರೆಂಡ್ ಬಿಗ್ ಬಾಸ್ ಅಂಡ್ ಅವ್ಳು ನನಗೆ ಈಗಿನ ಸ್ವಲ್ಪ ಸ್ಟ್ಯಾಂಡ್ ತಗೋತಾ ಇಲ್ಲ, ಬಟ್ ಅಂದ್ರೆ ಅವ್ಳು ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಬಿಗ್ ಬಾಸ್ ನಾನು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಫಸ್ಟ್ ಎಲ್ಲ ಸೈಲೆಂಟ್ ಆಗಿರ್ತಿದ್ದವಳು. ಈಗ ಮಾತೆತ್ತಿದ್ರೆ ಏನೋ ಹಂಗೆ ಹಿಂಗೆ ಮಾತೆತ್ತಿದ್ರೆ ಜಗಳ ಮಾಡಕ್ಕೆ ನಿಂತಿರ್ತಾಳೆ. ನಾನು ಅಮರ್ತಿನ ಸೇವ್ ಮಾಡ್ತೀನಿ. ಅಲ್ಲ ಟ್ಯಾಂಕ್ ಹೆಚ್ಚಿನ ಬಿಗ್ ಬಾಸ್ ಅಮರ್ತಿ ಸಲ ಏನೋ ಆಟ ಆಡಿಲ್ಲ. ನೋಡಿ ಬಿಗ್ ಬಾಸ್ ಅಮರ್ತಿನ ಯಾಕೆ ಸೇವ್ ಮಾಡ್ತೀನಿ? ಈಗ ಅಮರ್ತಿ ಅಂತ ಎದುರು ಬರ್ತಾಳೆ. ಅದಕ್ಕೆ ಅಮರ್ತಿನ ಏನಕ್ಕೆ ಸೇವ್ ಮಾಡ್ತಾ ಇದ್ದೀನಿ ಅಂದ್ರೆ ಮನೆಯವರೆಲ್ಲ ಸ್ಕೀಮ್ ಮಾಡ್ತಾರೆ. ಅಮರ್ತಿ ಏನು ಕೆಲಸ ಏನೋ ಆಟ ಆಡಿಲ್ಲ ಅಂತ, ಸೊ ನಾನು ಅಮರ್ತಿನ ಸೇವ್ ಮಾಡ್ತೀನಿ. ರಕ್ಷಿತಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ಚೇಂಜ್ ಇಲ್ಲ ವಿತ್ ಪ್ರೂಫ್ ಸಿಕ್ಕಿದೆ ಇವಾಗ. ನೋಡಿ ಇವಾಗ ಈಗ ಹೆಂಗ್ ಎಗರು ಬೀಳ್ತಾರೆ ಅಂತ. ಇವಾಗ ನಾವೇ ಹೇಳ್ಬಿಟ್ನಲ್ಲ, ಈಗ ಎಗರು ಬೀಳಲ್ಲ ಅವರು. ಸೀರಿಯಸ್ ಆಗಿ ಸೇವು ಯಾರನ್ನು ಮಾಡಕ್ಕಾಗಲ್ಲ. ಮಾಡ್ಲೇಬೇಕು, ಸೇವ್ ಮಾಡ್ಲೇಬೇಕು. ಮಾಡಂಗಿಲ್ಲ ಅಂದ್ರೆ ಬೇಡ ಅಲ್ಲ, ಇಲ್ಲ ಮಾಡ್ಲೇಬೇಕು. ಸೇವ್ ಮಾಡ್ಲೇಬೇಕಾ? ಅಚ್ಚಾ ठीक है. ಮೋಹಿತ್, ನಿಮ್ಮ ಉತ್ತರವನ್ನು ಸರಿಯಾಗಿ ನೀಡಿ. ನೀವು ಬಿಗ್ ಬಾಸ್ ಅಲ್ಲ, ಯಾರು ಕ್ಯಾಮ್ರಾ ಇಟ್ಕೊತಾರೋ ಅವರೆಲ್ಲ ಬಿಗ್ ಬಾಸ್. ನಾವು ಅಮರ್ತ್ ಅವ್ರನ್ನ ಸೇವ್ ಮಾಡ್ತೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾವ್ದಕ್ಕೂ ತೋರಿಸಲ್ಲ, ಎಲ್ರಿಗೂ ಸಪೋರ್ಟ್. ಜಗಳ ಮಾಡ್ಬೇಕು ಅನ್ನೋ ಸಿಚುವೇಶನ್ ಬಂದ್ರೆ ಜಗಳ ಮಾಡಿಲ್ಲ. ನೀವು ಮಾತ್ರ ಮಾತಾಡ್ಬೇಕು. ಹರ್ಷಿತ್, ನೀವು ಯಾರು ಮಾತಾಡುವ ರೀತಿ ಇಲ್ಲ. ಯಾಕೆ ನಾನು ಮೋಹಿತ್ ಅವನ್ನ ಯಾಕಂದ್ರೆ ನಾನು ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ಮಾತಾಡ್ಸ್ಬೇಡ ಅಂದ ತಕ್ಷಣ ನಾನು ಮಾತಾಡ್ಸಲ್ಲ. ಫ್ರೆಂಡ್ಶಿಪ್ ಕಟ್ ಮಾಡುವಂತ ಫ್ರೆಂಡ್ಶಿಪ್ ನಮ್ಗೆ ದ್ರೋಹ ಮಾಡಿದಾನೆ ಬಿಗ್ ಬಾಸ್. ಅದಕ್ಕೆ ನಾನು ಅವನ್ನ ನಾಮಿನೇಟ್ ಮಾಡ್ತೀನಿ. ಯಾರನ್ನ ಸೇವ್ ಮಾಡ್ತೀನಿ? ಬಿಗ್ ಬಾಸ್ ನಾನು ನನ್ನನ್ನೇ ನಾಮಿನೇಟ್ ಮಾಡ್ತೀನಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಯಾಕೆ ಅಂತಂದ್ರೆ ಇಲ್ಲಿ ಯಾರು ನನಗೆ ಪ್ರತಿಸ್ಪರ್ಧಿ ಆಗಿಲ್ಲ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇದು ತಪ್ಪು. ನೀವು ಬೇರೆಯವರನ್ನ ನಾಮಿನೇಟ್ ಮಾಡಲೇಬೇಕು. ನನಗೆ ಉತ್ತರ ಬರುತ್ತಿಲ್ಲ. ನೀವು ಉತ್ತರ ಬರೆಸ್ಕೊಳ್ಳಿ. ಅಮರ್ತ್ಯ, ನೀವು ಒಂದು ಮಾತು ಹೇಳಿದ್ರಿ, ನಿಮಗೆ ಯಾರು ಕಾಂಪಿಟೇಟರ್ ಇಲ್ಲ ಅಂತ. ಅದರ ಅರ್ಥವೇನು? ಅರ್ಥ ಏನು ಅಂದ್ರೆ ಹಾಗಿದ್ರೆ ಇವರೆಲ್ಲ ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.